ಇನ್ನು ಪಬ್ಲಿಕ್ ಟಿವಿ ಟೆಕ್ಕಿ ಶ್ರೀಕಾಂತ್ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಟೆಕ್ಕಿ ಶ್ರೀಕಾಂತ್ ಅವರ ಆರೋಪವನ್ನು ಪತ್ನಿ ಅಲ್ಲಗಳಿದ್ದಾರೆ. ಗಂಡನ ಜೊತೆಗೆ ಸಂಸಾರ ಮಾಡೋಕೆ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ ನಾನು ಅಂತ ಅವರು ಹೇಳ್ತಾರೆ. ಅದಿನ್ನೊಂದು ವರ್ಷ. ನನ್ನ ಪತಿಯೇ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಓಕೆ, ಮದುವೆಗೆ ನನ್ನ ತಂದೆ 40 ಲಕ್ಷ ಖರ್ಚು ಮಾಡಿದ್ರಂತೆ. ಮಾಡಿರ್ಬೋದು. ಆ ಹಣವನ್ನು ನಾನು ಕೇಳಿದ್ದೀನಿ ಅಷ್ಟೇ. ಆ ಹಣವನ್ನು ನಾನು ಕೇಳಿದ್ದೀನಿ. ದೂರುದಾರ ಟೆಕ್ಕಿ ಶ್ರೀಕಾಂತ್ ಪತ್ನಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 40 ಲಕ್ಷ ಖರ್ಚು ಮಾಡಿದ್ರು, ಅದನ್ನು ನಾನು ಕೇಳಿದ್ದೀನಿ. ಹಲವು ಬಾರಿ ನನಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ವೈಯಾಲಿಕವಲ್ಲೂ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದೀನಿ. ನಾನು ಕೂಡ ದಾಖಲೆಗಳನ್ನು ಕೊಡ್ತೀನಿ ಅಂತ ಮಾತನಾಡಿದ್ದಾರೆ. ಟೆಕ್ಕಿ ಆರೋಪ ಮಾಡಿರೋ ಬಗ್ಗೆ ಅವರ ಪತ್ನಿ ಸ್ಪಷ್ಟನೆ ಕೊಡಲಿಕ್ಕೆ ಬರ್ತಿದ್ದಾರೆ. ಮೇಡಮ್, ಏನು ಆರೋಪ ಮಾಡ್ತಿದ್ರು ಸರ್? ಏನು ಆರೋಪ ಕೊಡ್ತಿದ್ದಾರೆ ಅಂತ ಅಂದರೆ, ನಾನು ಇವಾಗ ವರ್ಕಲ್ಲಿದ್ದೆ. ನನಗೆ ಗೊತ್ತಾಗಿದ್ದು ಏನಂತ ಹೇಳಿದರೆ, ನನ್ನ ಹೆಂಡತಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ಮಕ್ಕಳು ಮಾಡ್ಕೊತಾ ಇಲ್ಲ ಅಂತ ಹೇಳಿ, ನನ್ನ ಕೆಲಸ ಹೋಗ್ತಿದೆ ಅಂತ ಹೇಳಿ. ನಾನು ಇವಾಗ ವಿಡಿಯೋ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಇದೆಲ್ಲ ಇಷ್ಟೆಲ್ಲ ಹರಾಜ್ ಆಗಿದೆ ಅಂತ. ಸರ್ ಮೇಡಮ್, ಭಾಳ ಪ್ರಮುಖವಾಗಿ ಅವರು ಒಂದಷ್ಟು ಆಡಿಯೋಗಳನ್ನು ಕೊಟ್ಟಿದ್ದಾರೆ. ಆಡಿಯೋದಲ್ಲಿ ನೀವು ಕೂಡ ಮಾತನಾಡಿದ್ದೀರಾ ಅನ್ನುವಂಥ ಒಂದು ಆಡಿಯೋ, 60 ವರ್ಷ ಆಗಲಿ ಮದುವೆ ಆಗಿದ್ದೀವಿ, 60 ವರ್ಷ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅನ್ನೋವಂಥದ್ದೆಲ್ಲ. ಸರ್ ಏನಂತ ಹೇಳಿದ್ರೆ, ಅವ್ರ ಮನೇಲಿ 3 ಜನ ಮಕ್ಕಳಿದ್ದಾರೆ. ಸರ್ ಸ್ಟಾರ್ಟಿಂಗಿಂದ ಹೇಳ್ತೀನಿ, ನಿಮ್ಗೆ ಹಂಗೆ ಹೇಳಿದ್ರೆ ನನಗೆ ಗೊತ್ತಾಗೋದು. ಅವ್ರ ಮನೇಲಿ 3 ಜನ ಮಕ್ಕಳಿದ್ದಾರೆ. ಬೇಸಿಕಲಿ ಅವ್ರ ತಂದೆ ಹೇಗೆ ಅಂತ ಹೇಳಿದ್ರೆ, ಮಕ್ಕಳು ಎಲ್ಲ ತವ್ರ ಮನೇಲಿ ಬಿಟ್ಟು ಅಭ್ಯಾಸ. ಸೊ ಇವರು ಮೊದಲನೇ ಅಂದರೆ ಅಣ್ಣನಿಗೇನು ಮದುವೆ ಆಗಿದೆ, ಎಲ್ಲ ಕೊಟ್ಟು ಬಿಟ್ಟು ಮಾಡಿದ್ರು ನಾವು ಅಂದರೆ ಇನ್ನೂ ಡೌರಿ ತರಬೇಕು ಅನ್ನೋದು ಇದು. ಅವ್ರಿಗೂ ಹರಾಸ್ಮೆಂಟ್ ಆಗಿದೆ. ಇವಾಗೇನೋ ಸರಿ ಹೋಗಿದೆ. ಅವರು ಡಿವೋರ್ಸ್ ಕೊಡ್ತೀನಿ ಅಂತಲೇ ಹೋಗಿದ್ರು, ವಾಪಸ್ ಬಂದಿದೆ. ಇನ್ನು ಅವ್ರ ಮಗಳದು ಹುಡುಗನೇ ಮದುವೆ ಮಾಡ್ಕೊಂಡಿರೋದು. ಮದುವೆ ಮಾಡಿಕೊಂಡು ಬೇರೆ ಕೋವಿಡ್ ಟೈಮಲ್ಲಿ ಮನೆ ಮಾಡಿದ್ರು, ಹುಡುಗಿ ಹೋಗಿಲ್ಲ, ಜೆಂಡರ್ ಸರಿ ಇಲ್ಲ ಅಂತ ಹೇಳಿ. ಬಟ್ ಆ ಹುಡುಗ 2ನೇ ಮದುವೆ ಆಗಿ ಮಕ್ಕಳಾಗ್ತಿದ್ದಾರೆ. ಇನ್ನು ನಮ್ಮ ವಿಷಯಕ್ಕೆ ಬಂದರೆ, ನಮಗೂ 40 ಲಕ್ಷ ಕೊಟ್ಟಿದ್ದಾರೆ, ನಮ್ಮ ಮನೆಯಲ್ಲೂ ಚಿನ್ನ ಬೆಳ್ಳಿ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಆದ್ರೂ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಬೇಸಿಕ್ ಥಿಂಗ್ಸ್ ತವ್ರ ಮನೆಯಿಂದ ತರಬೇಕು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನ ನಿಂದನೆ ಮಾಡಿ ನಾನು 12 ಗಂಟೆ ಹೊರಗಡೆ ಹಾಕಿದ್ದಾರೆ. ಬೀದಿಗೆ ಹಾಕಿಬಿಟ್ಟು ಇನ್ನೂ ಏನು ತಂದಿಲ್ಲ ಅಂತೆಲ್ಲ ಹೇಳಿದರು. ಮತ್ತು ನಿಮ್ಮ ತಂದೆ ತಾಯಿ ಮೈಸೂರಲ್ಲಿ ಮನೆ ಮಾಡಲಿಕ್ಕೆ ಇವ್ರ ಬಳಿ ಒಂದಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದರು. ಜೊತೆಗೆ ನೀವು ಅವ್ರ ಜೊತೆ ಸಂಸಾರ ಮಾಡಬೇಕು ಅಂದರೆ ಪ್ರತಿನಿತ್ಯ ಇಂತಿಷ್ಟು ದುಡ್ಡು ಬೇಕು ಅಂತೇಳಿ ಡಿಮಾಂಡ್ ಮಾಡ್ತಿದ್ರು ಅನ್ನೋಂಥ ಆರೋಪ. ಇದು ಫಸ್ಟ್ನೇದು ಕ್ಲಿಯರ್ ಮಾಡಿಬಿಡ್ತೀನಿ ಸರ್, ಯಾಕಂದರೆ ಅದು ಅರ್ಧಕ್ಕೆ ಆಗಿಬಿಡುತ್ತೆ. ಮತ್ತು ಹಿಂಗಿದ್ದಾಗ ಅವ್ರ ಅಣ್ಣ ಏನು ಹೇಳಿದ್ರು ಅಂತ ಅಂದರೆ, ಮನೆ ಬಿಟ್ಟು ಕೊಡಿ ಸರ್, ಮನೆ ಬಿಟ್ಟು ಅವಳನ್ನ ಮಕ್ಕಳು ಮಾಡಿಬಿಡು, ನೀನು ಮಕ್ಕಳು ಮಾಡಿಬಿಟ್ರೆ ಅವಳು ಎಲ್ಲೂ ಹೋಗಲ್ಲ, ಬಿದ್ದಿರ್ತಾಳೆ ಅಂತ ಹೇಳಿದರು. ಮನೆ ಕಂಡೀಷನಲ್ಲಿ ನಾವು ಹೇಗಿರ್ತೀವಿ ಅಂತಂದರೆ ಒಂದು ಕೆಲಸದವ್ರ ಥರ ಟ್ರೀಟ್ ಮಾಡ್ತಾಯಿದ್ರು. ಕೆಲಸ ಬಿಟ್ಟರೆ ಇನ್ನೇನು ನನಗೆ ಯಾವುದಲ್ಲೂ ಅಥಾರಿಟಿ ಇಲ್ಲ, ನನಗೆ ಕೊಟ್ಟಿರೋ ಸಾಮಾನು ನನಗೆ ಮುಟ್ಟಕ್ಕೆ ಬಿಡಲ್ವಂತೆ. ಅವ್ರ ಮಗಳಿಗೆ ಮದುವೆ ಮಾಡಿದಾಗ ಆ ಸಾಮಾನು ಅವಳಿಗೆ ಕೊಡ್ತಾರಂತೆ. ಈ ಥರ ಕಂಡೀಷನ್ ಇದ್ದಾಗ ಸರ್, ಯಾರು ಹೆಣ್ಮಕ್ಳು ಮಕ್ಕಳು ಮಾಡ್ಕೊತಾರೆ? ನಾನು ಹೇಳಿದೆ, ನನಗೆ 60 ವರ್ಷದ ತನಕ ಟೈಮ್ ಕೊಡ್ತೀನಿ, 60 ವರ್ಷದಲ್ಲಿ ಯಾವಾಗ ನಾವಿಬ್ಬರು ಸರಿ ಹೋಗ್ತೀವಿ ಅವಾಗ ಮಕ್ಕಳು ಮಾಡ್ಕೊಳ್ಳೋಣ ಅಂತಂದೆ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಇರಬೇಕು. ಪ್ರತಿಯೊಬ್ಬ ಗಂಡ ಹೆಂಡತಿ ನಡುವೆ ಜಗಳ ಇದ್ರೇ ಅದರಲ್ಲಿ ಪ್ರೀತಿ ಇದೆ ಅನ್ನೋವಂಥದ್ದು ಅರ್ಥ ಇರುತ್ತೆ. ಜಗಳನೇ ಆಡ್ತಿಲ್ಲ ಅಂದರೆ ನಾಟಕೀಯ ಜೀವನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಬಟ್ 2022ರಲ್ಲಿ 3 ವರ್ಷ ಆಗಿದೆ. ಇಷ್ಟು ಬೇಗ ಕಿತ್ತಾಡ್ಕೊಳ್ಳುವಂಥ ಮನಸ್ಥಿತಿಗೆ ಬರ್ತಾ ಇದೆ ಅಂತಂದರೆ, ಮೂರನೇದವರ ಪಾತ್ರ ಇದರಲ್ಲಿ ಬಹುದೊಡ್ಡದಾಗಿದ್ದಂಗೆ ಕಾಣಿಸ್ತಾ ಇದೆ. ತಂದೆ ತಾಯಿ ಯಾರು ಬುದ್ಧಿವಾದ ಹೇಳೋ ಪರಿಸ್ಥಿತಿಯಲ್ಲಿ ಇದ್ದಂಗಿಲ್ಲ ಅಂತ ಕಾಣಿಸ್ತಾ ಇದೆ. 2 ಸೈಡ್ ಅಲ್ವಾ? ಖಂಡಿತ ಅರುಣ್, ನೀವು ಹೇಳಿದಾಗೆ ಗಂಡ ಹೆಂಡತಿ ಜಗಳ ಕೇವಲ ಉಂಡು ಮಲಗೋ ತನಕ ಮಾತ್ರ ಇರಬೇಕು ಅಂತಾರೆ. ಆದರೆ ಟೆಕ್ಕಿ ಶ್ರೀಕಾಂತ್ ಮತ್ತು ಬಿಂದು ಅವರ ವಿಷಯದಲ್ಲಿ ಇದಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪತ್ನಿ ಮತ್ತು ಪತಿ ಇಬ್ಬರೂ ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿರೋದನ್ನು ನೋಡಿದ್ರೆ ಇವರ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಮತ್ತು ಜೊತೆಗೆ ಇವರ ನಡುವೆ ಆಗಿರುವಂಥ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಅವರ ಪೋಷಕರು ಕೂಡ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಇವರ ಹೇಳಿಕೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ನಿನ್ನೆ ಅವರ ಪತ್ನಿ ಶ್ರೀಕಾಂತ್ ಅವರು ಭಾಳ ಆರೋಪವನ್ನು ಮಾಡಿ ಪತ್ನಿಯ ಮೇಲೆ ನನ್ನ ಜೊತೆ ಸಂಸಾರ ಮಾಡಲಿಕ್ಕೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ, ಜೊತೆಗೆ ಡೈವರ್ಸ್ ಕೊಡಬೇಕು ಅಂದರೆ ನೀನು 45 ಲಕ್ಷ ಹಣ ಕೊಡಬೇಕು ನನಗೆ ಅಂಥೇಳಿ ಡಿಮಾಂಡ್ ಮಾಡ್ತಾರೆ ಅನ್ನುವಂಥ ಆರೋಪವನ್ನು ಮಾಡಿದರು ಶ್ರೀಕಾಂತ್ ಅವರು. ಇವತ್ತು ಅವರ ಪತ್ನಿ ಅದಕ್ಕೆಲ್ಲವೂ ಕೂಡ ಅಲ್ಲಗಳೆಯುವ ಕೆಲಸವನ್ನು ಮಾಡಿದ್ದಾರೆ. ಅವರು ಮಾಡಿರುವ ಎಲ್ಲ ಆರೋಪಗಳು ಕೂಡ ಸುಳ್ಳು ಅನ್ನುವ ಅರ್ಥದಲ್ಲಿ ಹೇಳಿಕೆಯನ್ನು ಕೊಡ್ತಿರೋದು ನೋಡಿದ್ರೆ, ಎಲ್ಲೋ ಒಂದು ಕಡೆ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಸಾಕಷ್ಟು ಬಾರಿ ಗಲಾಟೆ ಆಗ್ತಾ ಇತ್ತು. ಆ ಗಲಾಟೆಯನ್ನು ಸರಿಪಡಿಸುವಲ್ಲಿ ದೊಡ್ಡವರು ಎಲ್ಲ ವಿಫಲರಾಗಿದ್ದಾರೆ ಅನ್ನುವಂಥ ಅದು ಈ ಒಂದು ಸ್ಪಷ್ಟವಾಗಿ ಚಿತ್ರಣ ಗೊತ್ತಾಗುತ್ತೆ. ಈಗಾಗಲೇ ಅವರು ಕೂಡ ಪತ್ನಿ ವಿರುದ್ಧ ಒಂದು ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರೆ, ಪತ್ನಿ ಕೂಡ ಗಂಡನ ವಿರುದ್ಧ ಒಂದು ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದೆ. ಎರಡೂ ಪ್ರಕರಣಗಳನ್ನು ದಾಖಲಿಸಿಕೊಂಡಿರುವಂಥ ವೈಯಾಲಿಕಾವಲ್ ಪೊಲೀಸರು ವಿಚಾರಣೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.